ಈಗ ಮೋದಿ ಸರ್ಕಾರಕ್ಕೆ ಮೂರನೇ ಸೇವಾ ವಿಸ್ತರಣೆ ಸಿಕ್ಕಿದೆ ಅನ್ನೋದಕ್ಕಿಂತಲೂ ಅದು ಮಿತ್ರ ಪಕ್ಷಗಳ ಆಸರೆಯಿಂದ ವಿಸ್ತರಣೆಯನ್ನು ಪಡೆದುಕೊಂಡಿದೆ. ಆದರೆ ಯಾಕೆ ಮೋದಿ ಸರ್ಕಾರ ಕೆಲವು ಅತ್ಯಂತ ಪ್ರಮುಖ ಹುದ್ದೆಗಳಲ್ಲಿರೋರಿಗೆ ಮತ್ತೆ ಮತ್ತೆ ಸೇವಾ ವಿಸ್ತರಣೆಯನ್ನು ಕೊಡ್ತಾನೆ ಇದೆ? ಆ ಹುದ್ದೆಗೆ ಬೇರೆ ಯಾರಿಗೂ ಅರ್ಹತೆನೇ ಇಲ್ವಾ? ಆ ನಿರ್ದಿಷ್ಟ ಅಧಿಕಾರಿಗಳು ವ್ಯಕ್ತಿಗಳೇ ಯಾಕೆ ಮೋದಿ ಸರ್ಕಾರಕ್ಕೆ ನಿರಂತರವಾಗಿ ಬೇಕಾಗಿದ್ದಾರೆ? ಬೇರೆ ಎಲ್ಲ IAS ಅಧಿಕಾರಿಗಳು ಕೇವಲ ಜಿಲ್ಲಾಧಿಕಾರಿಗಳಾಗಿಯೇ ನಿವೃತ್ತರಾಗಬೇಕಾ? ಎಷ್ಟು ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ವರ್ಗಗಳ ಅಧಿಕಾರಿಗಳಿಗೆ ಮೋದಿ ಸರ್ಕಾರದಿಂದ ಈ ವಿಸ್ತರಣೆ ಭಾಗ್ಯ ಸಿಕ್ಕಿದೆ. ಆಯಕಟ್ಟಿನ ಜಾಗದಲ್ಲಿರುವಂತಹ ಕೆಲವು ಅಧಿಕಾರಿಗಳು, ಕೆಲವು ನಿರ್ದಿಷ್ಟ ವ್ಯಕ್ತಿಗಳು ಇಷ್ಟೊಂದು ವರ್ಷ ಇಷ್ಟೊಂದು ಪ್ರಭಾವಿಯಾಗಿ ಬೆಳೆಯೋದು ಬೇಕಾಗಿರೋದು ಯಾರಿಗೆ? ಇದು ಬಹಳ ಮುಖ್ಯವಾದಂಥ ವಿಷಯ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮೊದಲು ಒಂದು ಮಾತು, ನೀವಿನ್ನು ನಮ್ಮ ಅತಿಥಿ ವೀಕ್ಷಕ ಮಾತ್ರ ಆಗಿದ್ದೀರಾ, ನೀವಿನ್ನು ನಮ್ಮ ವಾರ್ತಾಭಾರತಿ ಬಳಗವನ್ನು ಸೇರಿಲ್ವಾ? ಹಾಗಾದರೆ ನೀವು ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣುವಂಥ ಕೆಂಪು ಸಬ್ಸ್ಕ್ರೈಬ್ ಬಟನನ್ನು ಹಾಗೂ ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಈಗಲೇ ಒತ್ತಿದ್ರಾ? ಹಾಗಾದರೆ ವಾರ್ತಾಭಾರತಿ ಬಳಗಕ್ಕೆ ನಿಮಗೆ ಹಾರ್ದಿಕ ಸ್ವಾಗತ. ಈಗ ವಿಷಯಕ್ಕೆ ಬರೋಣ. ಮೋದಿ ಸರ್ಕಾರದ ದೃಷ್ಟಿಯಲ್ಲಿ ಸರ್ಕಾರದ ನಾನಾ ಇಲಾಖೆಗಳಲ್ಲಿ ಸಮರ್ಥ ಅಧಿಕಾರಿಗಳೇ ಇಲ್ವಾ? ಬಹುಶಃ ಅದಕ್ಕಾಗಿಯೇ ಮೋದಿ ಸರ್ಕಾರ ನಿವೃತ್ತ ಅಧಿಕಾರಿಗಳಿಗೇನೆ ವಿಸ್ತರಣೆಯ ಮೇಲೆ ವಿಸ್ತರಣೆ, ಮತ್ತೆ ವಿಸ್ತರಣೆಯ ಮೇಲೆ ವಿಸ್ತರಣೆಯನ್ನು ನೀಡಿ ಉಳಿಸ್ಕೊಳ್ತಾ ಇದೆಯಾ? ಹೀಗೆ ಮಾಡೋದ್ರಿಂದ ಇತರ ಹಿರಿಯ ಅಧಿಕಾರಿಗಳ ಹಕ್ಕುಗಳನ್ನು ಕಸಿದುಕೊಂಡಂತಾಗುತ್ತೆ ಅನ್ನೋದು ಕೂಡ ಮೋದಿ ಸರ್ಕಾರವನ್ನು ಕಾಡೋದಿಲ್ವಾ? ತಮಗಾದಂಥ ಅನ್ಯಾಯದ ಬಗ್ಗೆ ಇತರ ಅಧಿಕಾರಿಗಳು ಏನನ್ನೂ ಹೇಳಲಾರದಂಥ ಸ್ಥಿತಿಯನ್ನು ತಂದಿಡಲಾಗಿದೆಯಾ? ಆದರೆ ವೃತ್ತಿಪರವಾಗಿರುವಂಥ ಅಧಿಕಾರಶಾಹಿಯ ಬದಲು ವಿಸ್ತರಣೆ ನೀಡಿ ಸ್ಥಾಪಿಸಿಕೊಂಡಂಥ ಅಧಿಕಾರಿಶಾಹಿಯ ಮೂಲಕ ಏನು ಮಾಡೋದಕ್ಕೆ ಹೊರಟಿದೆ ಮೋದಿ ಸರ್ಕಾರ? ಈ ರೀತಿ ವಿಸ್ತರಣೆ ಮೂಲಕ ಅಧಿಕಾರಿಗಳು ಉಳಿದುಕೊಳ್ಳೋದನ್ನು ನೋಡಿದರೆ ಅವ್ರು ಕೆಲಸ ಮಾಡಿದಕ್ಕಿಂತ ಅವ್ರಿಗೆ ಕೊಟ್ಟಂಥ ವಿಸ್ತರಣೆಗಳೇ ಜಾಸ್ತಿ ಅಂತ ಅನಿಸದೇ ಇರಲ್ಲ. ತನಗೆ ಬೇಕಾದಂಥ ಅಧಿಕಾರಿಗಳಿಗೆ ಮೋದಿ ಸರ್ಕಾರ ಕೊಡುವಂಥ ಬಹುಮಾನ ಏನಂದರೆ ಅದು ವಿಸ್ತರಣೆ. ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಬಂದಂಥ ಮೋದಿ ಸರ್ಕಾರ ಮೂರನೇ ಅವಧಿಗೆ ಮುಟ್ಟಿದ್ರೂ ಕೂಡ ತನಗೆ ಬೇಕಾದಂಥ ಅಧಿಕಾರಿಗಳ ವಿಕಾಸದಲ್ಲಿ ಮಾತ್ರ ತೊಡಗಿದೆ ಅನ್ನೋದು ಢಾಳಾಗಿನೇ ಕಾಣಿಸ್ತಾ ಇದೆ. ತಮ್ಮ ಸಂಪುಟ ಕಾರ್ಯದರ್ಶಿಗಳು, ತಮ್ಮ ಮುಖ್ಯ ಕಾರ್ಯದರ್ಶಿಗಳು, ತಮ್ಮ ಗೃಹ ಕಾರ್ಯದರ್ಶಿ, ತಮ್ಮ ಕಾರ್ಯದರ್ಶಿ, ತಮ್ಮ ಸಲಹೆಗಾರರನ್ನು ಮೋದಿ ಸರ್ಕಾರ ವಿಸ್ತರಣೆ ಮೇಲೆ ವಿಸ್ತರಣೆ ಕೊಟ್ಟು ಜೊತೆಗೆ ಉಳಿಸ್ಕೊಳ್ತಾ ಇದೆ. ಅಧಿಕಾರಿಗಳ ಸಾಲಿನಲ್ಲಿ ಈಗ ದೊಡ್ಡದಾಗಿ ಕಾಣಿಸೋದೇ ಮೋದಿ ಕೆಡರ್. ಅದರಲ್ಲೂ ಸುಪ್ರೀಂ ಕೆಡರ್ ಅಂತ ಅನಿಸೋದು ಗುಜರಾತ್ ಕೆಡರ್. ಗುಜರಾತಿನ ಅಧಿಕಾರಿಗಳಲ್ಲಂತೂ PMOದಿಂದ ಹಿಡಿದು ಸರ್ಕಾರದ ಎಲ್ಲ ಆಯಕಟ್ಟಿನ ಜಾಗದಲ್ಲೂ ಭದ್ರವಾಗಿ ಕೂತಿದ್ದಾರೆ. ಒಮ್ಮೆ ಮೋದಿ ಕೆಡರ್ನವರು ಅಂತ ಗೊತ್ತಾದರೆ ಸಾಕು, ಅಂಥವರಿಗೆ ವಿಸ್ತರಣೆ ಮೇಲೆ ವಿಸ್ತರಣೆ ಸಿಗ್ತಾ ಹೋಗುತ್ತೆ. ಅವರು ಹಲವು ವರ್ಷಗಳವರೆಗೆ ಅದೇ ಹುದ್ದೆಯಲ್ಲಿ ಅಧಿಕಾರಯುತವಾಗಿ ಮುಂದುವರಿಬಹುದಾಗಿದೆ. ಎಲ್ಲ ಅಧಿಕಾರ ಸ್ಥಾನಗಳಲ್ಲೂ ತಮ್ಮವರೇ ಆದಂಥ ಖಾಸ ಅಧಿಕಾರಿಗಳನ್ನು ಕೂರಿಸೋದ್ರಿಂದ ಏನಾಗುತ್ತೆ? ಆಗ ಅಲ್ಲಿನ ಪಾರದರ್ಶಕತೆಯೇ ಇಲ್ಲವಾಗುತ್ತೆ. ಏನಾಗ್ತಾ ಇದೆ ಹಾಗಾದರೆ ಈ ದೇಶದಲ್ಲಿ? ಕೇವಲ ಕೇಂದ್ರದಲ್ಲಿ ಮಾತ್ರ ಅಲ್ಲ, ಗುಜರಾತ್ ಮತ್ತು UPಯ ಉನ್ನತ ಸ್ಥಾನಗಳಲ್ಲಿ ಬಹುಕಾಲದಿಂದ ಕೂತಿರುವವರು ಈ ವಿಸ್ತರಣೆಯ ಕೃಪೆಗೆ ಪಾತ್ರರಾಗಿರುವವರೇ ಆಗಿದ್ದಾರೆ. ಗುಜರಾತ್ನಲ್ಲಿ ಮೋದಿಯ ಕಣ್ಣು ಕಿವಿಯಾಗಿದ್ದವರು ಅಂತ ಹೇಳಲಾಗುವಂಥ ಈ IAS ಅಧಿಕಾರಿ K. ಕೈಲಾಶ್ನಾಥನ್ ಅವರು ಗುಜರಾತ್ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ನಿವೃತ್ತರಾದಾಗ ಅವರು ಮುಖ್ಯಮಂತ್ರಿ ಕಾರ್ಯಾಲಯವನ್ನು ಸೇರಿಕೊಂಡು 18 ವರ್ಷಗಳೇ ಆಗಿದ್ವು ಅಂತ ಅಂದರೆ ಅಚ್ಚರಿಯಾಗುತ್ತೆ ಅಲ್ವಾ? 2006ರಲ್ಲಿ ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆದವರು 2013ರಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹುದ್ದೆಯಿಂದ ನಿವೃತ್ತರಾದರು. ನಿವೃತ್ತರಾದ ದಿನಾನೇ ಅವರು ಚೀಫ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅನ್ನುವಂಥ ಹೊಸ ಹುದ್ದೆಯನ್ನು ಪಡೆದರು. ಆ ಹುದ್ದೆಯಲ್ಲಿ 2024ರವರೆಗೂ ಮುಂದುವರೆದರು. 2006ರಿಂದ 2024ರವರೆಗೆ ಒಬ್ಬನೇ ವ್ಯಕ್ತಿ CM ಕಾರ್ಯಾಲಯದಲ್ಲಿ ಪ್ರಧಾನ ಕಾರ್ಯದರ್ಶಿಯಲ್ಲಿ ಹುದ್ದೆಯಲ್ಲಿರೋದು ಅಂತಂದರೆ ಇದೇನು ಸಾಧಾರಣ ವಿಚಾರನಾ? 7 ವರ್ಷ ಆಗ CM ಆಗಿದ್ದಂಥ ಮೋದಿ ಜೊತೆ ಕೆಲಸ ಮಾಡಿದರು. ಅದಾದ ನಂತರ ಆನಂದಿಬೆನ್ ಪಟೇಲ್, ವಿಜಯ್ ರೂಪಾನಿ, ಭೂಪೇಂದ್ರ ಪಟೇಲ್ ಜೊತೆಗೂ ಕೂಡ ಕೆಲಸ ಮಾಡಿದರು. ಮುಖ್ಯಮಂತ್ರಿಗಳು ಬದಲಾದರು, ಇತರ ಅಧಿಕಾರಿಗಳು ಬದಲಾದರು, ಕೈಲಾಶ್ನಾಥನ್ ಮಾತ್ರ ಅಲ್ಲಿನೇ ಭದ್ರವಾಗಿ ಕೂತು ಬಿಟ್ಟಿದ್ದಾರೆ. ಒಂದೇ ಕಚೇರಿಯಲ್ಲಿ 18 ವರ್ಷಗಳ ಕಾಲ ಅವರು ಮುಂದುವರೆದಿದ್ರು. ಕೈಲಾಶ್ನಾಥನ್ ಜಾಗಕ್ಕೆ ಬರಬಲ್ಲಂತ ಇನ್ನೊಬ್ಬ ಅಧಿಕಾರಿ 18 ವರ್ಷಗಳಲ್ಲಿ ಯಾರು ಸಿಗಲೇ ಇಲ್ವಾ ಅನ್ನೋದು ಇಲ್ಲಿ ಕೇಳಲೇಬೇಕಾಗಿರುವಂಥ ಪ್ರಶ್ನೆ. ಇಂಥದ್ದೊಂದು ಹುದ್ದೆಯಲ್ಲಿ 3 ವರ್ಷಕ್ಕೂ ಹೆಚ್ಚು ಇರೋ ಹಾಗಿಲ್ಲ ಅನ್ನುವಂಥ ನಿಯಮ ಇದ್ದರೂ ಕೂಡ ಅಷ್ಟು ವರ್ಷ ಅವರಲ್ಲಿ ಕೂತಿದ್ದು ಹೇಗೆ? ಹೀಗಾದಾಗ ಇಡೀ ಅಧಿಕಾರಿಗಳ ಸಮೂಹವನ್ನು ಕತ್ತಲಲ್ಲಿ ಇಟ್ಟಂತಾಗುತ್ತೆ ಮತ್ತು ಅವರೆಲ್ಲ ಹತಾಶರಾಗುವಂಥ ಸ್ಥಿತಿ ಬರುತ್ತೆ. ಗುಜರಾತ್ನಲ್ಲಿ ಕೈಲಾಶ್ನಾಥನ್ ನಂತರ ಅನೇಕರು ಬಂದರೂ ಕೂಡ ಯಾರಿಗೂ ಅಲ್ಲಿ ಮಹತ್ವ ಸಿಗಲೇ ಇಲ್ಲ. ಆದರೆ ಕೈಲಾಶ್ನಾಥನ್ ಮೋದಿಯ ಕೃಪೆಯಿಂದಾಗಿ ಅಂಥ ಮಹತ್ವವನ್ನು ಪಡೆದಿದ್ರು. ಉತ್ತರ ಪ್ರದೇಶದಲ್ಲಿ IAS ಅಧಿಕಾರಿ ಮನೋಜ್ ಕುಮಾರ್ ಸಿಂಗ್ ಮುಖ್ಯ ಕಾರ್ಯದರ್ಶಿ ಆದ್ರ ಬಗ್ಗೆಯೂ ಕೂಡ ಚರ್ಚೆ ಎದ್ದಿತ್ತು. 2024ರಲ್ಲಿ ಮನೋಜ್ ಕುಮಾರ್ ಸಿಂಗ್ ಅವರನ್ನು ಕೊನೆಗೂ ಮುಖ್ಯ ಕಾರ್ಯದರ್ಶಿಯಾಗಿಸುವಲ್ಲಿ ಆದಿತ್ಯನಾಥ್ ಸಫಲರಾದರು. ಅವರು ಮುಖ್ಯಮಂತ್ರಿಗೆ ಸಲಹೆ ಕೊಡುವಂಥ ಕೆಲಸವನ್ನು ಮಾತ್ರ ಮಾಡ್ತಾರೆ. ಅದಕ್ಕೂ ಮುಂಚೆ ಆ ಹುದ್ದೆಯಲ್ಲಿದ್ದವರು ದುರ್ಗಾಶಂಕರ್ ಮಿಶ್ರಾ. 2021ರಲ್ಲಿ ಅವರು ನಿವೃತ್ತರಾಗಬೇಕಾಗಿತ್ತು.
ಆಗಲೇ ಕೇಂದ್ರ ಸರ್ಕಾರ ವಿಸ್ತರಣೆ ಕೊಡೋದಕ್ಕೆ ಶುರು ಮಾಡಿತು. 3 ಬಾರಿ ಅವರಿಗೆ ವಿಸ್ತರಣೆಯನ್ನು ಕೊಡಲಾಯಿತು. ಮೊನ್ನೆ 2024 ಜೂನ್ 30 ಕೂಡ ಅವರು ಅದೇ ಹುದ್ದೆಯಲ್ಲಿದ್ದರು. ತಮಗೆ ಬೇಕಾದಂಥ ಅಧಿಕಾರಿಗಳ ವಿಚಾರದಲ್ಲಿ ಮೋದಿ ತೋರಿದಂಥ ವಿಶೇಷ ಆಸಕ್ತಿಗೆ ಮತ್ತೊಂದು ಉದಾಹರಣೆ ಅಂದರೆ ಇಡಿ ನಿರ್ದೇಶಕರಾಗಿದ್ದಂಥ ಸಂಜಯ್ ಕುಮಾರ್ ಮಿಶ್ರಾ ಅವರಿಗೆ ಒಂದರ ಬೆನ್ನಿಗೆ ಒಂದರಂತೆ ನೀಡಿದಂಥ ವಿಸ್ತರಣೆ. 3 ಬಾರಿ ಅವರಿಗೆ ವಿಸ್ತರಣೆ ಕೊಟ್ಟಿದ್ದಕ್ಕೆ ಮೋದಿ ಸರ್ಕಾರದ ವಿರುದ್ಧ ತೀವ್ರ ಕಟುವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದಂಥ ಸುಪ್ರೀಂ ಕೋರ್ಟ್ ಮಿಶ್ರಾ ಅವಧಿಯನ್ನು ಯಾಕೆ ವಿಸ್ತರಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿತು. ಅವರನ್ನು ಹೊರತುಪಡಿಸಿ ಈ ಇಡೀ ಇಲಾಖೆನೇ ಅಸಮರ್ಥರಿಂದ ತುಂಬಿ ಹೋಗಿದೆಯಾ ಅಂತ ಕೇಳಿತು. ಹಾಲಿ ನಿರ್ದೇಶಕರನ್ನು ಹೊರತುಪಡಿಸಿ ಬೇರೆ ಯಾರೂ ಸಮರ್ಥರಿಲ್ಲ ಅನ್ನುವಂಥ ಚಿತ್ರಣವನ್ನು, ತಪ್ಪು ಸಂದೇಶವನ್ನು ಇದು ನೀಡೋದಿಲ್ವಾ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿತು. ನಿಮ್ಮ ಇಡೀ ಇಲಾಖೆ ಅಸಮರ್ಥ ವ್ಯಕ್ತಿಗಳಿಂದ ತುಂಬಿದೆ ಮತ್ತು ನಿಮ್ಮ ಇಲಾಖೆ ಒಬ್ಬನೇ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಮಾತ್ರ ಹೊಂದಿದೆ. ಆ ಒಬ್ಬ ವ್ಯಕ್ತಿ ಇಲ್ಲದೆ ನೀವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಸಹಾಯಕತೆಯನ್ನು ತೋರಿಸ್ತಾ ಇಲ್ವಾ? ಇದು ಇಡೀ ಬಲವನ್ನು ಕುಗ್ಗಿಸೋದಿಲ್ವಾ? ಉದಾಹರಣೆಗೆ, ನಾನು CJ ಆಗಿದ್ದೀನಿ ಮತ್ತು ಮುಂದುವರಿಯೋದಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಅಂದಾಗ ಸುಪ್ರೀಂ ಕೋರ್ಟ್ ಏನಾದರೂ ಮುಚ್ಚಿ ಹೋಗುತ್ತಾ ಅಂತ ನ್ಯಾಯಮೂರ್ತಿ ಗವಾಯಿ ಅವರು ಸಾಲಿಸಿಟರ್ ಜನರಲ್ ಅವರನ್ನು ಪ್ರಶ್ನೆ ಮಾಡಿದರು. ಮಿಶ್ರಾ ಅವರನ್ನು ಮೊದಲು ನವೆಂಬರ್ 19, 2018 2 ವರ್ಷಗಳ ಅವಧಿಗೆ ಇಡಿ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿತ್ತು. ಅದಾದ ನಂತರ ನವೆಂಬರ್ 13, 2020 ಆದೇಶದ ಮೂಲಕ ನೇಮಕಾತಿ ಆದೇಶವನ್ನು ಮಾರ್ಪಡಿಸಿದಂಥ ಕೇಂದ್ರ ಸರ್ಕಾರ ಅವರು 2 ವರ್ಷಗಳ ಅವಧಿಯನ್ನು 3 ವರ್ಷಗಳಿಗೆ ವಿಸ್ತರಣೆ ಮಾಡಿತು. ಇದಾದ ಮೇಲೆ ಇಡಿ ಮತ್ತು ಕೇಂದ್ರ ತನಿಖಾ ದಳದ ನಿರ್ದೇಶಕರ ಅಧಿಕಾರಾವಧಿಯನ್ನು 2 ವರ್ಷಗಳ ಕಡ್ಡಾಯ ಅವಧಿಯ ನಂತರ 3 ವರ್ಷಗಳವರೆಗೆ ವಿಸ್ತರಣೆ ಮಾಡಬಹುದು ಅಂತ ಸುಗ್ರೀವಾಜ್ಞೆ ಬಂತು. ಅದಾದ ನಂತರ ಮಿಶ್ರಾ ಅವಧಿಯನ್ನು ಮತ್ತೆ 1 ವರ್ಷ ವಿಸ್ತರಣೆ ಮಾಡಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸೂಚಿಸಿದ ಬಳಿಕ ಅವರ ಅವಧಿ ಕಳೆದ ಸೆಪ್ಟೆಂಬರ್ 15ಕ್ಕೆ ಕೊನೆಗೊಂಡಿತು. ಅವರ ಸೇವಾ ವಿಸ್ತರಣೆಯನ್ನು ಪ್ರಶ್ನಿಸಿ TMC ನಾಯಕರಾದಂಥ ಮಹುವಾ ಮೊಯಿತ್ರಾ, ಸಾಕೇತ್ ಗೋಖಲೆ, ಕಾಂಗ್ರೆಸ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೋರ್ಟ್ ಮೊರೆ ಹೋಗಿದ್ರು. ಯಾಕೆ ಮೋದಿ ಸರ್ಕಾರ ಮೋದಿ ಕೆಡರ್ ಅಧಿಕಾರಿಗಳನ್ನು ಮಾತ್ರ ಉಳಿಸ್ಕೊಳ್ತಾ ಇದೆ? ಅಲ್ಲದೆ ಇಲ್ಲಿ 2 ವಿಚಾರಗಳಿವೆ. ತಮಗೆ ಬೇಕಾದಂಥ ಅಧಿಕಾರಿಗಳಿಗೆ ಮಾತ್ರ ಮೋದಿ ಸರ್ಕಾರ ವಿಸ್ತರಣೆ ಕೊಡ್ತಾ ಸಾಕುತ್ತೆ ಅನ್ನೋದು ಒಂದು ವಿಚಾರ. ಆದರೆ ಆ ರೀತಿ ವಿಸ್ತರಣೆ ಕೊಡಲಾಗೋದು ಮೇಲ್ಜಾತಿ ಅಧಿಕಾರಿಗಳಿಗೆ ಆಗಿದೆ ಅನ್ನೋದು ಇನ್ನೊಂದು ವಿಚಾರ. ಇಲ್ಲಿ PK ಮಿಶ್ರಾ, ದುರ್ಗಾಶಂಕರ್ ಮಿಶ್ರಾ, ಅಮಿತ್ ಖರಾ, ತರುಣ್ ಕಪೂರ್ ಈ ರೀತಿ ನಾವು ಹೆಸರುಗಳನ್ನು ಹೇಳ್ಬೋದಿಲ್ಲ. ಚುನಾವಣಾ ಬಾಂಡ್ ವಿಚಾರದಲ್ಲಿ SBIಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಳ್ತಾನೆ ಇತ್ತು. ಅದರ ಅಧ್ಯಕ್ಷ ದಿನೇಶ್ ಕುಮಾರ್ ಖರಾ ಸೇವಾ ವಿಸ್ತರಣೆ ಮೇಲಿದ್ರು. ಅವರ ಅವಧಿ 2024 ಆಗಸ್ಟ್ನಲ್ಲಿ ಕೊನೆಗೊಳ್ಳಲಿದೆ. ಖರಾ ಜೊತೆಗೆ SBI MD ಅಶ್ವಿನಿ ತಿವಾರಿ ಕೂಡ 2 ವರ್ಷದ ಸೇವಾ ವಿಸ್ತರಣೆ ಮೇಲಿದ್ದಾರೆ. ಇವರಿಬ್ಬರ ಜೊತೆಗೆ ವ್ಯವಸ್ಥಾಪಕ ನಿರ್ದೇಶಕ CS ಶೆಟ್ಟಿಗೂ ಕೂಡ 2 ವರ್ಷಗಳ ಸೇವಾ ವಿಸ್ತರಣೆಯನ್ನು ನೀಡಲಾಯಿತು. ಯಾಕೆ ವಿಸ್ತರಣೆ ಪಡೆಯೋರೆಲ್ಲರೂ ಕೂಡ ಸವರ್ಣೀಯರೇ ಆಗಿದ್ದಾರೆ? ದಲಿತರು, ಹಿಂದುಳಿದವರು ಯಾಕಿಲ್ಲ? ಎಷ್ಟು ಮಂದಿ ದಲಿತ, ಆದಿವಾಸಿ ಅಧಿಕಾರಿಗಳಿಗೆ ಈ ವಿಸ್ತರಣೆ ಭಾಗ್ಯ ಸಿಕ್ಕಿದೆ? ರಾಹುಲ್ ಅವರು ಹೇಳಿದ ಹಾಗೆ ಇಡೀ ವ್ಯವಸ್ಥೆನೇ ಕೆಳಜಾತಿಯವರ ವಿರುದ್ಧವಾಗಿದೆ. ಪ್ರಶ್ನೆ ಮಾಡಿದರೆ ಮೆರಿಟ್ ಬಗ್ಗೆ ಹೇಳಲಾಗುತ್ತೆ. ಮೋದಿ ಪ್ರಿನ್ಸಿಪಲ್ ಸೆಕ್ರೆಟರಿ PK ಮಿಶ್ರಾ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ 5 ವರ್ಷಗಳ ವಿಸ್ತರಣೆಯನ್ನು ಪಡೆದರು. ಮೋದಿ ಪ್ರಧಾನಿಯಾಗಿರೋವರೆಗೂ ಕೂಡ ಅವ್ರಿಗೆ ಬೇಕಾದವರು ಈ ಸೇವಾ ವಿಸ್ತರಣೆಯನ್ನು ಪಡೀತಾನೆ ಇರ್ತಾರೆ. ಅದು ಮುಗಿದ ಬಳಿಕ ಯಾವುದಾದ್ರೂ ಸಮಿತಿಯಲ್ಲಿ ಅವರಿಗೆ ಸ್ಥಾನ ನೀಡುವಂಥ ಮತ್ತೊಂದು ಸಂಪ್ರದಾಯವನ್ನು ಕೂಡ ಮೋದಿ ಸರ್ಕಾರ ಅನುಸರಿಸ್ಕೊಂಡು ಬಂದಿದೆ. ಅಂತೂ ಅವ್ರಿಗೆ ಬೇಕಾದವರು ಯಾವುದಾದ್ರೂ ಒಂದು ಹುದ್ದೆ ಅಥವಾ ಸ್ಥಾನಮಾನವನ್ನು ಪಡೀತಾನೆ ಇರಬೇಕು. ಇದೊಂದು ಬಗೆಯಲ್ಲಿ ಅಜೀವ ಸ್ಥಾನಮಾನ. ಅಮಿತ್ ಖರೆ ಮತ್ತು ತರುಣ್ ಕಪೂರ್ ಪ್ರಧಾನಿ ಸಲಹೆಗಾರರಾಗಿ ಸೇವಾ ವಿಸ್ತರಣೆಯನ್ನು ಪಡೆದವರಾಗಿದ್ದಾರೆ. ಇವರನ್ನು ಬಿಟ್ಟು ಬೇರೆ ಯಾರೂ ಇರಲೇ ಇಲ್ವಾ? ಆಗಿದ್ರೆ ರಾಜೀವ್ ಗೌಬ್ ಸಂಪುಟ ಕಾರ್ಯದರ್ಶಿಯಾಗಿದ್ದು 3 ಬಾರಿ ವಿಸ್ತರಣೆ ಪಡೆದಿದ್ದಾರೆ. ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾಗೆ 4ನೇ ವಿಸ್ತರಣೆಯನ್ನು ನೀಡಲಾಗಿದೆ. ಮುಂದಿನ ವರ್ಷದ ಆಗಸ್ಟ್ವರೆಗೆ ಅವರು ಮುಂದುವರಿಯಲಿದ್ದಾರೆ. LIC ಅಧ್ಯಕ್ಷ MR ಕುಮಾರ್ ಅವಧಿ ಇನ್ನೂ 1 ವರ್ಷದವರೆಗೆ ವಿಸ್ತರಣೆಯಾಗಿದೆ. ಶಕ್ತಿಕಾಂತ್ ದಾಸ್ ಇನ್ನೂ 3 ವರ್ಷ RBI ಗವರ್ನರ್ ಆಗಿ ಮುಂದುವರಿತಾರೆ. ಒಂದು ಕಡೆ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಲೇ ಬಂದಿರುವಂಥ ಮೋದಿ ಸರ್ಕಾರ ಸುತ್ತಲೂ ಆಪ್ತ ವಲಯದ ಅಧಿಕಾರಿಗಳನ್ನೇ ವರ್ಷಗಟ್ಟಲೆ ಇಟ್ಕೊಳ್ತಾ ಇದೆ. ಅರ್ಹ ಇತರ ಅಧಿಕಾರಿಗಳನ್ನು ಕಡೆಗಣಿಸಿ ಅನ್ಯಾಯ ಮಾಡ್ತಾನೆ ಬರಲಾಗಿದೆ. ಗುಜರಾತ್ನಲ್ಲಿ ಮಾತ್ರ ಇದ್ದಂಥ ಇಂಥದೊಂದು ನಡವಳಿಕೆ ಮೋದಿ ಪ್ರಧಾನಿ ಆದ ಮೇಲೆ ದೇಶಾದ್ಯಂತ ಕಾಣಿಸ್ತಾ ಇದೆ. ಮೋದಿಗೆ ಬೇಕಾದವರೆನ್ನಲಾಗುವಂಥ ಅಧಿಕಾರಿಗಳು ವಿಸ್ತರಣೆ ಮೇಲೆ ವಿಸ್ತರಣೆಯನ್ನು ಪಡೀತಾ ಮೋದಿ ರಾಜಕೀಯಕ್ಕೆ ಅಗತ್ಯವಿರುವಂಥ ಕೆಲಸವನ್ನಷ್ಟೇ ಮಾಡ್ತಾ ಇದ್ದಾರೆ. ಉಳಿದ IAS ಅಧಿಕಾರಿಗಳು ಅರ್ಹತೆ ಇದ್ರೂ ಕೂಡ ತಕ್ಕ ಬಡ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗದೆ, ಅದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಆಗದೆ ಅವಕಾಶ ವಂಚಿತರಾಗಿ ನಿವೃತ್ತರಾಗ್ತಾ ಇದ್ದಾರೆ. ಇದು ಮೋದಿ ಮಾಡೆಲ್ ಸರ್ಕಾರ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.